ಇವತ್ತು ನಾವು ರವೆ ಒತ್ತು ಶಾವಿಗೆನ ಉಪ್ಪಿಟ್ಟನ್ನು ಹೇಗೆ ಮಾಡೋದು ತರಕಾರಿ ಹಾಕ್ಕೊಂಡು ಇದೊಂದು ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು, ಲಂಚ್ ಬಾಕ್ಸ್ ರೆಸಿಪಿ ಅಂತ ಕೂಡ ಹೇಳ್ಬೋದು. 10 ನಿಮಿಷದಲ್ಲಿ ಎಲ್ಲ ರೆಡಿ ಮಾಡ್ಕೊಂಡು 10 ನಿಮಿಷದಲ್ಲಿ ಪ್ರಿಪೇರ್ ಮಾಡ್ಬೋದು. ಮಕ್ಕಳು ಮನೆ ಮಂದಿ ಎಲ್ಲ ತುಂಬ ಇಷ್ಟಪಡೋ ಅಂಥದ್ದಾಗಿರುತ್ತೆ. ಹೊಸದಾಗಿ ಏನಾದರೂ ಟ್ರೈ ಮಾಡಬೇಕಂದ್ರೆ ಈ ರೀತಿ ಟ್ರೈ ಮಾಡಿ. ಎಲ್ಲರಿಗೂ ನಮಸ್ಕಾರ, ದೇವಿಕಾ ಅಡುಗೆಗೆ ಸ್ವಾಗತ. ನಾನು ದೇವಿಕಾ. ತುಂಬ ಈಸಿಯಾಗಿ ರೆಸ್ಟೋರೆಂಟ್ ಸ್ಟೈಲಿಂದನೂ ಅದ್ಭುತವಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂದು ಚಿಕ್ಕ ಕುಕ್ಕರ್ ತೊಗೊಂಡಿದ್ದೀನಿ. ನಿಮಗೆ ಟೈಮ್ ಇಲ್ಲ ಅಂದರೆ ಮೊದಲೇ ರೆಡಿ ಮಾಡಿ ಇಟ್ಕೊಳ್ಳಿ. ನಾನಿಲ್ಲಿ ಚಿಕ್ಕ ಹೆಚ್ಚಿದ ಕ್ಯಾರೆಟು, ಆಲೂಗಡ್ಡೆ, ಬೀನ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆ ನಾನು ಹಸಿ ಬಟಾಣಿನೂ ಕೂಡ ಹಾಕ್ಕೊಂಡಿದ್ದೆ 1 ಕಪ್ಪಷ್ಟು. ಈ ವಿಡಿಯೋದ ಸ್ಕಿಪ್ ಆಗಿದೆ, ನೀವು ಹಾಕ್ಕೊಳ್ಳಿ. ಬಟಾಣಿ ಬೇಯಿಸಿದ್ದಾದರೆ ನೆನೆಸ್ಬಿಟ್ಟು ಬೇಯಿಸ್ಬಿಟ್ಟು ಹಾಕ್ಕೊಳ್ಳಿ. ಒಣ ಬಟಾಣಿ ಹಾಕ್ಕೊಳ್ಳೋದಾದರೆ ಅದಕ್ಕೆ ಸ್ವಲ್ಪ ಬೇಯಲಿಕ್ಕೆ ನೀರು, ಸ್ವಲ್ಪ ಉಪ್ಪನ್ನು ಹಾಕಿ ನಾನಿಲ್ಲಿ ಒಂದೇ ಒಂದು ವಿಷಲ್ನ ಮಾಡ್ಕೊತಿರೋದು. ಜಾಸ್ತಿ ಮಾಡಿಸ್ಬಿಡಿ. 1 ವಿಷಲ್ ಆದಮೇಲೆ ತೊಕ್ಕಕ್ಕೆ ತೆಗೆದಿಟ್ಕೊಳ್ಳಿ. ಅದೇ ಇದರಲ್ಲಿ ಅದು ಕಾವಲೇ ತುಂಬ ಬೇಯ್ಕೊಳ್ಳುತ್ತೆ ನಾರ್ಮಲಾಗಿ. ಈಗ ನಾನಿಲ್ಲಿ ಒಂದು ಬಾಣಲಿ ಇಟ್ಟು ಅದಕ್ಕೆ ನೀರನ್ನು ಹಾಕಿದ್ದೀನಿ ತುಂಬ. ಅದಕ್ಕೆ 1 ಸ್ಪೂನ್ರಿಂದ 2 ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ. 1 ಸ್ಪೂನಷ್ಟು ಉಪ್ಪು ಹಾಕ್ತಿದ್ದೀನಿ. ನಾವು ಇದನ್ನು ರವೆ ಬೇಯಿಸ್ಕೊಳ್ಳಿಕ್ಕೆ ನಾವು ನೂಡಲ್ ಬೇಯಿಸ್ತೀವಲ್ಲ ಅದೇ ರೀತಿ. ಇದು ರವೆ ಒತ್ತು ಶಾವಿಗೆ. ಇದು ಆ್ಯಕ್ಚುಲಿ ಇದು ಅಕ್ಕಿ ಶಾವಿಗೆನಲ್ಲ, ರವೆ ಶಾವಿಗೆ ಇದು. ಇದನ್ನು 3 ನಿಮಿಷ ಕರೆಕ್ಟಾಗಿ ನೀರು ಕುದ್ದ ನಂತರ ನಾವು ಇದನ್ನು ಶಾವಿಗೆ ಎಲ್ಲ ಹಾಕ್ಕೊಂಡು ಒಂದು ಸಲ ಕೈ ಆಡಿಸಿ 3 ನಿಮಿಷಗಳ ಕಾಲ ಮಾತ್ರ ಬೇಯಿಸ್ಕೊಳ್ಬೇಕು. ಅದಕ್ಕಿಂತ ಜಾಸ್ತಿ ಬೇಯಿಸ್ಬೇಡಿ, ಮುದ್ದೆ ಗಂಟಾಗ್ಬಿಡುತ್ತೆ. 3ರಿಂದ 4 ನಿಮಿಷದ ಒಳಗೇ ನೀವು ಬೇಯಿಸ್ಕೋಬೇಕು. ನೋಡಿ 3 ನಿಮಿಷ ಆದಮೇಲೆ ನಿಮಗೆ ಬೆಂದಿಲ್ಲ ಅನಿಸುತ್ತೆ, ಅದಕ್ಕೆ ಹಾವಿಗೆ ಅದಾದಮೇಲೆ ಬೇಯ್ಕೊಡುತ್ತೆ. 3 ನಿಮಿಷ ನೀವು ಈ ಥರ ರವೆ ಒತ್ತು ಶಾವಿಗೆ ಮಾಡಿದ್ರೆ 3 ನಿಮಿಷದ ಮೇಲೆ ಬೇಯಿಸ್ಬೇಡಿ. ನೀವು ಹೇಗೆ ನೂಡಲ್ಸ್ ಮಾಡ್ತೀರಾ ಹಾಗೆ. ಈಗ ಒಂದು ಸಲ ಇದನ್ನು ತೆಗೆದು ಒಂದು ಸ್ಟ್ರೈನರಲ್ಲಿ ಎಲ್ಲ ಹಾಕಿ ಚೆನ್ನಾಗಿ ಇಟ್ಕೊಳ್ಳಿ. ಈ ಸ್ವಲ್ಪ 1 ನಿಮಿಷ ಜಾಸ್ತಿ ಬೆಂದ್ಬಿಡ್ತು. ಏನು ಮಾಡಬೇಕು ಅಂದರೆ ತಕ್ಷಣ ಅದನ್ನು ತೆಗೆದು ಸ್ಟ್ರೈನರಲ್ಲಿ ಹಾಕಿ ನೀರೆಲ್ಲ ಸೋರಿಸಿ ಅದಕ್ಕೆ ಸ್ವಲ್ಪ ತಣ್ಣೀರನ್ನು ಮಿಕ್ಸ್ ಮಾಡಿ ನೀಟಾಗಿ ವಾಶ್ ಮಾಡಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಒಂದು ಪ್ಲೇಟಿಗೆ ನೀವು ಹರಡಿಟ್ಕೊಂಡು ಚೆನ್ನಾಗಿ ಹುಡುಡಿಯಾಗಿ ಬರೋ ಹಾಗೆ ಹರಡಿಟ್ಕೊಳ್ಳಿ. ಅದನ್ನು ಮಿಕ್ಸ್ ಮಾಡಿಬಿಡಿ ಜಾಸ್ತಿ. ಈಗ ನಾನಿಲ್ಲಿ ಒಂದು ಬಾಣಲಿಗೆ 2-3 ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ. ಅದಕ್ಕೆ ನಾನೊಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ, ಒಂದು 10 ಎಲೆ ಕರಿಬೇವು, ಸ್ವಲ್ಪ ಇಂಗು ಮತ್ತು ಒಂದು 5-6 ಹೆಚ್ಚಿದ ಮೆಣಸಿನ್ಕಾಯಿನೂ ಹಾಕ್ಕೊಳ್ತಾ ಇದ್ದೀನಿ. ಫ್ರೈ ಮಾಡ್ಕೊಳ್ತಿದ್ದೀನಿ ಹೆಚ್ಚಿಕೊಂಡು. ಅದಾದ ನಂತರ ನಾನು ಇದಕ್ಕೆ 2ರಿಂದ 3 ಸ್ಮಾಲ್ ಮೀಡಿಯಮ್ ಆಗಿ ಹೆಚ್ಚಿರೋ ಅಂಥದ್ದು ಅಂತ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದು ಕೆಂಪಾಗೋವರೆಗೆ. ಇದು ತುಂಬ ಚೆನ್ನಾಗಿ ಕೆಂಪಾಗಬೇಕು. ಚೆನ್ನಾಗಿ ಕೆಂಪಾಗೋವರೆಗೂ ಫ್ರೈ ಆದಮೇಲೆ ಇದಕ್ಕೆ 2 ಹೆಚ್ಚಿರುವಂಥ ಟೊಮೊಟೊನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಉಪ್ಪನ್ನು ಹಾಕ್ಕೊಂಡು ಬೇಯಲಿಕ್ಕೆ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ನಾವು ಇದನ್ನು ಒಂದು ಸಲ ಮುಚ್ಚಿಬಿಟ್ಟು ನೀಟಾಗಿ ಮೀಡಿಯಮ್ ಊರಿನೇ 2ರಿಂದ 3 ನಿಮಿಷಗಳ ಕಾಲ ನಾವು ಇದು ಚೆನ್ನಾಗಿ ಟೊಮೊಟೊ ಬೇಯೋವರೆಗೂ ಹೊಂದ್ಕೋಬೇಕು. 2ರಿಂದ 3 ನಿಮಿಷ ಆಗಿದೆ ನೋಡಿ. ಈಗ ತೊಗೊಂಡು ಚೆನ್ನಾಗಿ ಟೊಮೊಟೊ ಸ್ಮ್ಯಾಶ್ ಆಗಿಲ್ಲ ಅಂದರೆ ಚೆನ್ನಾಗಿ ನೀವು ಒಂದು ಸಲ ಸ್ಮ್ಯಾಶ್ ಮಾಡ್ಕೋಬೇಕು. ಯಾಕೆಂದರೆ ಟೊಮೊಟೊ ಸ್ಮ್ಯಾಶ್ ಆಗಿ ನೀರು ಬಿಟ್ಕೊಂಡ್ರೆ ಅದರ ಟೇಸ್ಟು ಜಾಸ್ತಿ ಚೆನ್ನಾಗಿ ಬರುತ್ತೆ. ಈಗ ಒಂದು ಸಲ ಟೊಮೊಟೊ ಸ್ಮ್ಯಾಶ್ ಆಗಿದ್ದೆ ಎಲ್ಲ ಆದಮೇಲೆ ನಾವು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ನಾನು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರದ ಪುಡಿ ಇಲ್ಲಾಂದರೆ ಸಾಂಬಾರು ಪುಡಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಸ್ವಲ್ಪ ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ 1ರಿಂದ 2 ನಿಮಿಷ ಚೆನ್ನಾಗಿ ಮಸಾಲೆಯಲ್ಲೇ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ. ಬೇಯಿಸ್ಕೊಂಡಿರ್ತೀವಲ್ವ ತರಕಾರಿಗಳನ್ನ ಅದನ್ನೇ ಹಾಕ್ಕೊಂಡಿದ್ದೀನಿ. ನಿಮಗೆ ಯಾವ ಥರ ತರಕಾರಿ ಬೇಕು, ಹಾಕೋಬೇಕು ನೋಡಿಕೊಂಡು ಹಾಕ್ಕೊಳ್ಳಿ. ಕೋಸು ಬೇಕಾದಿದ್ದರೆ ಎಲೆಕೋಸನ್ನು ತುರಿದು ಹಾಕ್ಕೊಳ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಒಂದ್ಸಲ ನೂಡಲ್ಸ್ ಮಾಡ್ತೀರಲ್ಲ ಅದೇ ರೀತಿಯೇ ಆಗುತ್ತೆ. ಅದು ತುಂಬ ಚೆನ್ನಾಗಿ ಬಂದಿತ್ತು. ಒಂದ್ಸಲ ಮಾಡಿ ನೋಡಿ. ಈಗ ನೀವು ಒಂದ್ಸಲ ತರಕಾರಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಅಷ್ಟೇ 1ರಿಂದ 2 ನಿಮಿಷ ಮಸಾಲೆಯಲ್ಲಿ ಮಿಕ್ಸ್ ಆಗಬೇಕು. ಈಗ ತರಕಾರಿಗೆ ಮಸಾಲೆ ಎಲ್ಲ ಚೆನ್ನಾಗಿ ಮಸಾಲೆ ಟೇಸ್ಟ್ ಎಲ್ಲ ಚೆನ್ನಾಗಿಡಬೇಕು. 1ರಿಂದ 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಂಡು ಆದಮೇಲೆ ನಾವೇನು ಶಾವಿಗೆನ ನಾವು ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ವಲ್ಲ ಹುಡಿಯಾಗಿ, ಅದನ್ನು ಚೆನ್ನಾಗಿ ಹುಡಿ ಥರ ಮಾಡಿ ಹಾಕಿ ಅದನ್ನು ಚೆನ್ನಾಗಿ ಮಸಾಲೆಗೆ ಶಾವಿಗೆನ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಬಾಣಲಿ ಸ್ವಲ್ಪ ಚಿಕ್ಕದು ಅನ್ನಿಸ್ತು ಮಿಕ್ಸ್ ಮಾಡಬೇಕಾದ್ರೆ. ನಾನು ಬಾಣಲಿ ಚೇಂಜ್ ಮಾಡಿಬಿಟ್ಟು ದೊಡ್ಡ ಬಾಣಲಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಈ ಥರ ಚಿಕ್ಕ ಪಾತ್ರೆಯಲ್ಲಿ ನೀವು ಮಾಡೋದಾದರೆ ಮಿಕ್ಸ್ ಮಾಡಬೇಕಾದ್ರೆ ದೊಡ್ಡ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಸ್ವಲ್ಪ ಶಾವಿಗೆ ಒಡೆಯೋ ಚಾನ್ಸಸ್ ಇರುತ್ತೆ, ಮತ್ತು ಮಧ್ಯದಲ್ಲಿ ಉದ್ದುದ್ದಕ್ಕೆ ಕಟ್ಟಾಗುತ್ತೆ. ಈಗ ನೋಡಿದ ದೊಡ್ಡ ಪಾತ್ರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಇದಕ್ಕೆ ನಾನು ಸ್ವಲ್ಪ ಹುಳಿ ಬಿಟ್ಕೊತಿದ್ದೀನಿ, ಅರ್ಧ ನಿಂಬೆಹಣ್ಣು. ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು, ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಈ ಟೈಮಲ್ಲಿ ನಿಮಗೆ ಉಪ್ಪು, ಹುಳಿ, ಖಾರ ಏನು ಬೇಕು ನೋಡಿ ಅಡ್ಜಸ್ಟ್ ಮಾಡ್ಕೊಳ್ಬೋದು. ನಿಮ್ಮ ಹತ್ರ ನೂಡಲ್ಸ್ ಮಸಾಲ ಏನಾದರೂ ಇದ್ದರೆ ಹಾಕ್ಕೊಳ್ಳಿ, ಅದ್ರದ್ದು ಕೂಡ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಅರ್ಧ ಆದಮೇಲೆ ಒಂದು ಸಲ ಹಾಕಿ ನೋಡಿದ್ರೆ ಹೇಗೆ ಬರುತ್ತೆ ಅಂತ ಹಾಕಿ ನೋಡಿದೆ. ಅದು ಕೂಡ ಟೇಸ್ಟ್ ಡಿಫ್ರೆಂಟ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಏನೂ ಇಲ್ಲ ಅಂದರೆ ಈ ಥರ ಸಿಂಪಲ್ಲಾಗೋ ಮಾಡ್ಕೊಳ್ಳಿ, ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇದಾದಮೇಲೆ ಸ್ವಲ್ಪ ನಾವೀಗ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ರವೆ ಒತ್ತು ಶಾವಿಗೆ ಚೆನ್ನಾಗಿದೆ. ಯಾವುದೇ ರೀತಿ ನೂಡಲ್ಸ್ಗೂ ಕಡಿಮೆ ಇರಲಿಲ್ಲ. ಹೋಟೆಲ್ ರೆಸ್ಟೋರೆಂಟ್ ಸ್ಟೈಲ್ಗಿಂತ ತುಂಬ ಚೆನ್ನಾಗಿ ಅದ್ಭುತವಾಗಿ ಬಂದಿತ್ತು ಅಂತಲೇ ಹೇಳ್ಬೋದು.
ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ನೂ ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಯಾಕೆಂದರೆ ನೀವು ಬೆಲ್ ಬಟನ್ ಪ್ರೆಸ್ ಮಾಡೋದ್ರಿಂದ ನಾನು ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇದು ಫ್ರೀಯಾಗಿ. ಈಗ ನಿಮಗೆ ಹೇಗೆ ಬಂತು ಅಂತ ಇದನ್ನು ಮಾಡಿ ನೋಡಿ ಮನೇಲಿ ಒಂದು ಸಲ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ.